ನೋಡಿ ಸ್ನೇಹಿತರೆ, ಈಗ 10 ಅಡಿ ಪೈಪನ್ನ ಇದನ್ನ ಕಟ್ ಮಾಡಿಕೊಂಡು ಈ ರೀತಿ 5 ಇಂಚಿಗೆ ಒಂದೊಂದು ಮಾರ್ಕ್ ಮಾಡ್ಕೊಂಡಿದ್ದೀವಿ. ನೋಡಿ ಸ್ನೇಹಿತರೆ, ಈ ರೀತಿ ನಾಲ್ಕು ಕಡೆ ಬನ್ನಿ ಸ್ನೇಹಿತರೆ. ಈಗ ವಿಷಯಕ್ಕೆ ಬರೋಣ. ಈಗ 10 ಅಡಿ ಏನಿದೆ ಕೇಸಿಂಗಿಂದ 10 ಅಡಿ ನಾಟ್ ತೊಗೊಂಡಿದ್ದೀವಿ. ಅದ್ರ ಸುತ್ತ 6 ಅಡಿ ರೌಂಡು ಒಂದು ರಿಂಗ್ ಇಳಿಸೋಕ್ಕೋಸ್ಕರ ರೌಂಡಾಗಿ 6 ಅಡಿ ಡೆಪ್ತ್ ಮಾಡ್ಕೊಂಡಿದ್ದೀವಿ, ಅಗಲ ತೊಗೊಂಡಿದ್ದೀವಿ. ಈಗ ಅದ್ರ ಕೆಳಗೆ ಅದಾದಮೇಲೆ ಕೆಳಗಡೆ ಕಾಂಕ್ರೀಟಲ್ಲಿ ಜಲ್ಲಿ ಕಲ್ಲೆಲ್ಲ ಹಾಕಿ ಕೆಳಗಡೆ ಅದನ್ನು ನೀಟಾಗಿ ಬೆಡ್ ಮಾಡ್ಕೊಂಡಿದ್ದೀವಿ. ಈಗ ಅದನ್ನು ಮೇಲ್ಗಡೆ ರಿಂಗ್ ಬಿಡಬೇಕಲ್ಲ, ಅದಕ್ಕೋಸ್ಕರ ನೀಟಾಗಿ ಬೆಡ್ ಮಾಡಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಮಸ್ಕಾರ, ನಾನು ನಿಮ್ಮ ಚಂದ್ರಶೇಖರ್. ಇದು ಚಂದ್ರಶೇಖರ್ HK ಮೈಸೂರು. ಇದು ನಮ್ಮ ಯೂಟ್ಯೂಬ್ ಚಾನಲ್. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇದರ 1 ಲಕ್ಷ ಲೀಟ್ರ್ ನೀರು ಈ ಒಂದು ಬೋರ್ ರೀಚಾರ್ಜಿಂದ 1 ಗಂಟೆಯಲ್ಲಿ 1 ಲಕ್ಷ ಲೀಟ್ರ್ ನೀರು ಹೇಗೆ ರೀಚಾರ್ಜ್ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ತೀನಿ. ದಯಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ರೀತಿ ಕೆಳಗಡೆ 1 ಅಡಿ ಬೆಡ್ ತಟ್ಕೋಬೇಕು. ಸಿಮೆಂಟು ಗಾರೆಯಿಂದ ಜಲ್ಲಿ ಎಲ್ಲ ತಟ್ಟಿ 1 ಅಡಿ ಬೆಡ್ ತಟ್ಕೋಬೇಕು. ಅದಾದಮೇಲೆ ಆ ಬೆಡ್ ಮೇಲೆ ನೋಡಿ ಈ ರೀತಿ ರಿಂಗ್ಗಳನ್ನ 1 ಬೈ 1 ಬಿಟ್ಕೋಬೇಕು. ನೋಡಿ, ಇಲ್ಲಿ ಸಪೋರ್ಟಿಂಗಾಗಿ ನಾವು ಕೇಸಿಂಗ್ ಪೈಪ್ಗಳಿದ್ವಲ್ಲ ಅವನ್ನೇ ಬಿಟ್ಕೊಂಡಿದ್ದೀವಿ. ನೋಡಿ, ಮುಂದೆ ಆ ಕಡೆ ಈ ಕಡೆ ಕೇಸಿಂಗ್ ಪೈಪ್ಗಳಿದೆ, ಆ ಸಪೋರ್ಟಿಂದ ಬಿಟ್ಟಿದ್ವಿ. ಈಗ ನೋಡಿ, ಇನ್ನು ಉಳಿಕೆ ಇನ್ನೂ ಒಂದು 4 ರಿಂಗ್ ಮೇಲ್ಗಡೆ ಬಿಟ್ಟಿದ್ವಿ. ಈ ರೀತಿ ಪೈಪ್ ಬಿಟ್ಟಾದ ಮೇಲೆ ನೋಡಿ, ಈ ರೀತಿ 2 ಭಾಗ ಮಾಡಿಕೊಂಡು ಮೇಲ್ಗಡೆ ಕವರ್ ಹಾಕ್ಕೊಂಡಿದ್ದೀವಿ. ಆ ಒಂದು ಭಾಗ ಕವರ್ ಓಪನ್ ಮಾಡ್ಕೊಂಡಿದ್ದೀವಿ. ಈಗ ಒಳಗಡೆ ಕೆಳಗಡೆ ಕೇಸಿಂಗ್ ಇದೆಯಲ್ಲ, ಕೇಸಿಂಗ್ ಪೈಪ್, ಆ ಪೈಪ್ಗೆ 4 ರಾಡ್ಗಳನ್ನ ವೆಲ್ಡ್ ಮಾಡ್ಕೊಂಡಿದ್ದೀವಿ. ಯಾಕೆ ಅಂದರೆ ಕೇಸಿಂಗ್ ಪೈಪ್ ಮೇಲೆ ಬೋರು ಮೋಟ್ರು ಮತ್ತು ಪೈಪ್ಗಳು ಕೂರೋದ್ರಿಂದ ಅದರ ಭಾರ ಕೇಸಿಂಗ್ ಮೇಲೆ ಬಿಡಬಾರ್ದು ಅನ್ನೋಕ್ಕೋಸ್ಕರ 4 ರಾಡ್ಗಳನ್ನ ವೆಲ್ಡ್ ಮಾಡಿಕೊಂಡು ಆ ರಾಡ್ಗಳನ್ನ ಈ ಒಂದು ಆ್ಯಂಗಲ್ ಮೇಲ್ಗಡೆ ಒಂದು ಆ್ಯಂಗಲ್ ಹಾಕ್ಕೊಂಡಿದ್ದೀವಿ. ನೋಡಿ, ಬೋರ್ ಹತ್ರನೇ ಇದೆ ನೋಡಿ. ಅದು 2 ಡಬಲ್ ಚಾನಲ್ ಥರ ಹಾಕ್ಕೊಂಡು ಅದರ ಮೇಲೆ ಕವರ್ ಕೂರೋ ಥರ ಮಾಡ್ಕೊಂಡಿದ್ದೀವಿ. ನೋಡಿ, ಈಗ ಕೇಸಿಂಗ್ ಪೈಪ್ಗೆ ಒಂದು 100 ಹೋಲ್ ಮಾಡ್ಕೊಂಡಿದ್ದೀವಿ. ಈಗ ಮೊದಲು ಆಕ್ವಾ ಮೆಶ್ ಸುತ್ತಾ ಇದ್ವಿ. ಆಕ್ವಾ ಮೆಷನ್ನು ನೀಟಾಗಿ ಸುತ್ತಿ ಕೆಳಗಡೆಯಿಂದ ಟೊಮೊಟೊ ದಾರದಲ್ಲಿ ಅದನ್ನು ಕಟ್ತಾ ಇದ್ದೀವಿ. ನೋಡಿ, ಇಲ್ಲಿ ಹುಡುಗರು ಕಟ್ತಾ ಇದ್ದಾರೆ. ಈಗ ನೋಡಿ, ನೀಟಾಗಿ ಕುಣಿಕೆ ನೋಡಿ, ಇಲ್ಲಿ ಕುಣಿಕೆ ಥರ ಹಾಕ್ಕೊಂಡು ಕಟ್ಕೊಂಬರ್ತಾ ಇದ್ದಾನೆ. ಇದು ಒಳಗಡೆ ಇರೋದ್ರಿಂದ ಟೊಮೊಟೊ ದಾರ ಹಾಕಿದ್ರು ಅದೇನು ಸಮಸ್ಯೆ ಏನಾಗಲ್ಲ. ಈಗ ನೋಡಿ, ಇನ್ನೊಂದು ನೈಲಾನ್ ಮೆಶ್ ಸುತ್ತಾ ಇದ್ದಾರೆ. 2ನೇ ರೌಂಡು ನೈಲಾನ್ ಮೆಶ್ ಸುತ್ತಾರೆ. ಈಗ ಇದಕ್ಕೆ ಸಮಯ ಇಲ್ಲದೆ ಇರೋದ್ರಿಂದ ಇದ್ರ ವಿಡಿಯೋ ತೋರ್ಸೋಕ್ಕಾಗೋದಿಲ್ಲ. ಇದು ಒಂದು ಸ್ಟೆಪ್ ಫಿಲ್ಟರ್ ಆಗಿದೆ. ಫಿಲ್ಟರ್ ಕೆಲಸ ಮುಗಿದಿದೆ. ಇನ್ನು ಔಟ್ಸೈಡು ಅಲ್ಲಿ ಹೊರಗಡೆ ಅದಕ್ಕೆ ಒಂದು ಜಾಗ ಬಿಟ್ಕೊಂಡಿದ್ವಿ. ಅಲ್ಲಿ ನೋಡಿ, ಅಲ್ಲಿ ಜಾಗ ಬಿಟ್ಕೊಂಡಿದ್ವಿ. ಅದನ್ನು ನೆಕ್ಸ್ಟು ಇದನ್ನು ತೋರಿಸ್ತೀನಿ. ನೆಕ್ಸ್ಟು ಅದನ್ನು ಕೆಲಸ ಪ್ರೋಸೆಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡ್ತೀವಿ. ಇದನ್ನು ಯಾರ್ಯಾರು ವಾಚ್ ಮಾಡ್ತಾಯಿದ್ದೀರಾ ದಯಮಾಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟು ನಿಮಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ನಮ್ಮಿಂದ ಮಾಡೋಕ್ಕೆ ನಮಗೆ ಎನ್ಕರೇಜ್ ಕೊಡಿ. ಈಗ ಒಳಗಡೆ ಕೆಲಸ ಮುಗಿದಿದೆ. ನೋಡಿ, ನಮ್ಮ ಹುಡುಗ ಏಣಿ ಎತ್ಕೋತಾಯಿದ್ದೆ. ನಾನು ಏಣಿ ಎತ್ಕೋತೀನಿ ಹಾಕಪ್ಪ. ಈಗ ಇಲ್ಲಿ ನೋಡಿ, ಇಲ್ಲಿ ಕ್ಯಾಪ್ ಇದೆ ಮೇಲ್ಗಡೆ ಮುಚ್ಚಳ, ಅದನ್ನು ಈಗ ಅಲ್ಲಿಗೆ ಹಾಕಿ ಕ್ಲೋಸ್ ಮಾಡ್ಬಿಡ್ತೀವಿ. ಇದ್ರದ್ದು ಒಂದು ಸ್ಟೆಪ್ ಮುಗೀತು. ಈಗ ನೋಡಿ ಸ್ನೇಹಿತರೆ, ಈಗ 10 ಅಡಿ ಪೈಪನ್ನ ಇದನ್ನ ಕಟ್ ಮಾಡಿಕೊಂಡು ಈ ರೀತಿ 5 ಇಂಚಿಗೆ ಒಂದೊಂದು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಹೋಲ್ ಹಾಕ್ಕೊಂಡಿದ್ದೀವಿ. 5 ಇಂಚಿಗೆ ಒಂದೊಂದು ಹೋಲು ಡ್ರಿಲ್ ಬಿಟ್ಟಲ್ಲಿ ಹಾಕ್ಕೊಂಡಿದ್ದೀವಿ. ಅದೇ ರೀತಿ ಇದ್ರ ಎದುರುಗಡೆನೂ ಕೂಡ ಇಲ್ಲಿ ನೋಡಿ, ಅದರ ಆಪೋಸಿಟ್ ಸೈಡಲ್ಲಿ ಅದು ಈ ರೀತಿ 5 ಇಂಚಿಗೆ ಒಂದೊಂದು ಹೋಲು ಹಾಕ್ಕೊಂಡಿದ್ದೀವಿ. ಈಗ ನೆಕ್ಸ್ಟು ನಾವು ಈ ಕಡೆ ಈಗ ಒಟ್ಟು 4 ಸೈಡು ನಾವು ಹೋಲ್ ಹಾಕಬೇಕು. ಈಗ ಈ ಕಡೆ ಹೋಲ್ ಹಾಕಬೇಕು. ಈಗ ಏನು ಮಾಡ್ತೀವಿ ಅಂದರೆ
ಈ ಈ ಓಲು ಮತ್ತು ಈ ಓಲು ಇವೆರಡು ಒಂದೇ ನೇರದಲ್ಲಿ ಇರ್ತವೆ. ಈ ಓಲು ಎರಡು ಒಂದೇ ನೇರ ಇರ್ತವೆ. ಆದರೆ ಇವೆರಡರ ಓಲು ಮಧ್ಯದಲ್ಲಿ ಇಲ್ಲಿ ಮಧ್ಯೆ ಇವೆರಡು ಮತ್ತು ಇದು ಈ ಮಧ್ಯೆ ಹಾಗೆ, ಯಾಕಂದರೆ ಪೈಪ್ ಸ್ಟ್ರೆಂತ್ ಹಾಳಾಗದೇ ಇರಲಿ ಅಂತ. ನೋಡಿ ಸ್ನೇಹಿತರೆ, ಈ ರೀತಿ ನಾಲ್ಕು ಕಡೆ ಮಾಡಿರೋ ಇದು ಹೋಲ್ ಮಾಡಿರೋದು ನೋಡಿ, ಈ ರೀತಿ ಕಾಣಬೇಕಿದು ನೀಟಾಗಿ, ಒಂದು ಯೂನಿಫಾರ್ಮ್ ಆಗಿರಬೇಕು. ಇಲ್ಲಾಂದರೆ ಪೈಪಿಗೆ ಸ್ವಲ್ಪ ಏಟು ಬೀಳೋ ಚಾನ್ಸ್ ಇರುತ್ತೆ. ಒಂದೇ ಕಡೆ ತೂತು ಮಾಡಿಬಿಟ್ರೆ ನಾವು ಪೈಪು ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನೀಟಾಗಿ ಯೂನಿಫಾರ್ಮ್ ಆಗಿ ಮಾಡಬೇಕು. ಮೊದಲು ಇಲ್ಲಿವರೆಗೆ ಆಗಿತ್ತು, ಈಗ ಇಲ್ಲಿಂದ ಅಲ್ಲಿ ಕೆಳಗಡೆ ನಾವು ಪೈಪ್ ಬಿಟ್ಕೊಂಡಿದ್ವಲ್ಲ, ಇಲ್ಲಿಂದ ಫಿಲ್ಟರ್ ಆಗೋಕ್ಕೆ ಈಗ ಇಲ್ಲಿಂದ ಕಂಟಿನ್ಯೂ ಮುಂದೆ ಯಾವ ರೀತಿ ಮಾಡ್ತೀವಿ ನಾನು ತೋರಿಸ್ತೀನಿ. ಈಗ ಇದಕ್ಕೆ ನಾವು ಒಂದು ಲೈನ್ ಹಾಕೊಳ್ಳಲ್ಲ, ಇದಕ್ಕೆ ಟೀ ಹಾಕ್ಕೊಂಡು ಅದು ಈಗ ಎರಡು ಪೈಪಲ್ಲಿ ಫಿಲ್ಟರ್ ಆಗೋ ಥರ ಮಾಡ್ಕೋತೀವಿ. ಯಾಕಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ನೀರು ಫಿಲ್ಟರ್ ಆದರೆ ನಮಗೆ ಅಲ್ಲೋಗಿ ಅದು ಇಲ್ಲೇ ಫಿಲ್ಟರ್ ಆಗಿಬಿಟ್ರೆ ಅಲ್ಲೇ ಆದಷ್ಟು ನಮಗೆ ಫಿಲ್ಟರ್ ಕೆಲಸ ಕಡಿಮೆ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಎರಡು ಪೈಪ್ ಹಾಕೋತೀವಿ. ಈಗ ಇದಕ್ಕೆ ಒಂದು ಟೀ ಹಾಕ್ಕೊಂಡು ಅದಕ್ಕೆ ಎಲ್ಬೋ ಹಾಕ್ಕೊಂಡು ಪುನಃ ಇದು ಎರಡು ಎಲ್ಬೋ ಹಾಕ್ಕೊಂಡು ನೋಡಿ ಹಿಂಗೆ ಕಂಟಿನ್ಯೂ ಮಾಡ್ಕೊ. ಆ ಪೈಪು ನಾವು ಹೋಲ್ ಹಾಕ್ಕೊಂಡ್ವಲ್ಲ, ಆ ಪೈಪ್ಗಳನ್ನು ಎರಡನ್ನೂ ಈಗ ಗಮ್ ಹಾಕೊಂಡು ಅಂಟಿಸ್ಕೊಂಡಿದ್ವಿ. ಈಗ ಮುಂದೆ ನೋಡೋಣ ಯಾವ ರೀತಿ ಅದು ಬರುತ್ತೆ, ಅದು ತಾಟ್ ಬರುತ್ತೆ, ಅದು ನೆಟ್ಟು ಅದನ್ನು ಸುತ್ತೀವಿ. ಈಗ ಇದು ಮೆಶ್ ಇದೆಯಲ್ಲ, ಗ್ರೀನ್ ಮೆಶ್, ಅದನ್ನೇ ಹಾಕ್ತೀವಿ ಇಲ್ಲಿ ಮೇಲ್ಗಡೆ. ಸ್ವಲ್ಪ ಸೊಳ್ಳೆ ಪರದೆ ಆದರೆ ಸ್ವಲ್ಪ ಅದು ಬಿಸಿಲಿಗೆ ಅದು ಇದಾಗ್ಬಿಡ್ತದು, ಮೆಲ್ಟ್ ಆದಂಗಾಗಿ ಸ್ವಲ್ಪ ಕಟ್ಟಾದಂಗೆ ಆಗುತ್ತೆ. ಹಂಗಾಗಿ ಈಗ ಮೆಶ್ನೇ ಸುತ್ತೀವಿ. ನೋಡಿ ಈಗ ನೋಡಿ ಈ ರೀತಿ ನೀಟಾಗಿ ಈ ಗ್ರೀನ್ ಮೆಶ್ನ ಸುತ್ತಾ ಇದ್ದೀವಿ ನಾವೀಗ. ನೋಡಿ ಸುತ್ತಪ್ಪ ನೀಟಾಗಿ ಹಾಗೆ ಹಾಗೆ ಇದು ಒಂದೇ ಲೇಯರು ಸ್ನೇಹಿತರೆ, ಒಂದು ಲೇಯರ್ ನಾವು ಗ್ರೀನ್ ಮೆಶ್ ಸುತ್ತಿರ್ತೀವಿ. ಇದು ರಫ್ ಆಗಿ ಇದು ಫಿಲ್ಟರ್ ಆಗಲಿ ನೆಕ್ಸ್ಟು ಹೋದಾಗ ಅಲ್ಲಿ ಒಳಗಡೆ ನಾವು ರಿಂಗ್ ಹಾಕಿದ್ದೀವಲ್ಲ, ಪಿಟ್ ಹೊಡೆದು ರಿಂಗ್ ಹಾಕಿದ್ದೀವಲ್ಲ, ಅಲ್ಲೆಲ್ಲ ಫಿಲ್ಟರ್ ಆಗುತ್ತೆ. ನೆಕ್ಸ್ಟ್ ಎರಡನೇ ರೌಂಡು ಇದು ಫಸ್ಟ್ ರೌಂಡ್ ಫಿಲ್ಟರ್ ಆಗೋದು. ಈಗ ನೋಡಿ ಸ್ನೇಹಿತರೆ, ಟೊಮೊಟೊ ದಾರದಲ್ಲಿ ನೋಡಿ ಈ ರೀತಿ ಹುಕ್ ಮಾಡಿಕೊಂಡು ಸುತ್ಕೊಂಡು ಬಂದ್ವಿ. ಈಗ ನೋಡಿ ಇಲ್ಲಿಂದ ಈಚೆಗೆ ಅದನ್ನು ತೋರಿಸಿ ಯಾವ ರೀತಿ ಸುತ್ತಬೇಕು ಅಂತ. ಈ ರೀತಿ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಈಗ ಈ ಎರಡೂ ಪೈಪ್ಗಳನ್ನು ಯು ಶೇಪ್ ಅಂಟಿಸ್ಕೊಂಡು ಹಿಂದ್ಗಡೆ ಎಂಡ್ ಕ್ಯಾಪ್ ಹಾಕಿ ಅಂಟಿಸಿದ್ವಿ. ಈಗ ನೋಡಿ ಇದೊಂದು ಫ್ರೇಮನ್ನು ಅಂಟಿಸೋ ಕೆಲಸ ನಡೀತಾ ಇದೆ. ಈಗ ಫ್ರೇಮನ್ನು ನೀಟಾಗಿ ಗಮ್ಮು ಸ್ವಲ್ಪ ಜಾಸ್ತಿನೇ ಹಾಕಿ ಅಂಟಿಸ್ಕೋಬೇಕು. ಅಂಟಿಸೋ ಕೆಲಸ ಮುಗಿದಿದೆ. ಈ ಎರಡು ಪೈಪ್ಗಳಿಂದ 200 ರಂಧ್ರಗಳಿವೆ ಸ್ನೇಹಿತರೆ. 200 ರಂಧ್ರಗಳಿಂದ ಒಂದು ರಂಧ್ರಕ್ಕೆ 1 ಗಂಟೆಗೆ 480 ಲೀಟ್ರ್ ನೀರು ನಮ್ಮ ಬೋರ್ಗೆ ಸೇರುತ್ತೆ ಸ್ನೇಹಿತರೆ. 200 ರಂಧ್ರಗಳಿಂದ ಒಟ್ಟು 96,000 ಲೀಟ್ರು ನಮ್ಮ ಬೋರ್ಗೆ ನೀರು ಸೇರುತ್ತೆ ಸ್ನೇಹಿತರೆ. ಈಗ ನೋಡಿ ಅಲ್ಲಿ ಈ ತುದಿಯನ್ನು, ಎರಡೂ ಪೈಪ್ಗಳ ತುದಿಯನ್ನು ಒಂದು 2 ಅಡಿ ಹೈಟ್ಗೆ ನಾವು ಇರಿಸಿದ್ವಿ. ಯಾಕೆ ಅಂದರೆ ಮೇಲ್ಗಡೆಯಿಂದ ಬಂದ ಬದಿ ಕೆನೆ ಈ ಏನು ಡಸ್ಟ್ ಎಲ್ಲ ಬರುತ್ತಲ್ಲ, ಇದೆಲ್ಲ ನೋಡಿ ಅಲ್ಲಿಂದ ಒಂದು 3-4 ಅಡಿ ಹೈಟಿಂದ ಬರುತ್ತೆ ನೀರು. ಬಂದದ್ದು ಏನು ಮಾಡ್ತದೆ, ಮಣ್ಣು ಕೆನೆ ಡಸ್ಟ್ ಬೇರೆ ಕಡ್ಡಿ ಕಸ ಎಲ್ಲ ಬಂದು ಇಲ್ಲಿ ಬಂದು ಬ್ಲಾಕ್ ಆಗುತ್ತೆ. ಹಾಗಾಗಿ ಬಂದ ನೀರು ತಿಳಿಯಾಗಿ ಈ ಎರಡು ಪೈಪ್ಗಳ ಮುಖಾಂತರ ನಮ್ಮ ಬೋರ್ ಸೇರುತ್ತೆ ಸ್ನೇಹಿತರೆ. ಕೊನೆವರೆಗೂ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.